ಲೈ ಎಲ್ಲರೂ ಬಸ್ಸಿಗೆ ಹತ್ತಿದಾರಾ? ಹೋಗ್ಬೋದನ ಲೈ? ಒಂದ್ ನಿಮಿಷ ಇರಿ, ಕಲ್ಯಾಣಿ ಇನ್ನೂ ಬಂದಿಲ್ಲ. ಏ ಕಲ್ಯಾಣಿ, ಬೇಗ ಬಾರೆ. ಬರ್ತಿದೀನಿ. ಬಾ ಬೇಗ ಬೇಗ ಬಾ. ಬಾರೆ. ಬಂದೆ. ಹೋಗೋಣ. ಸದ್ಯ ಕಲ್ಯಾಣಿನ ಕಂಬಿ ಕಾಪಾಡ್ಬಿಡ್ತು. ನೀನ್ ಯಾಕೋ ಏನು ಹಿಡ್ಕೊಳ್ತಾ ಹಂಗೆ ನಿಂತಿದ್ಯಾ? ಕಂಬಿ ಹಿಡ್ಕೊಳ್ಳಲೇ. ಇಲ್ಲ ಅಣ್ಣ, ದಿಢೀರಂತ ಬಸ್ ಮೂವ್ ಮಾಡಿದ್ರಲ್ಲ ಅದಕ್ಕೆ. ಹೋಗೋಣ ರೈಟ್. ನೀವೆಲ್ಲೋಗ್ಬೇಕು? ಒಂದ್ ಪೀಣ್ಯ. ಅಲ್ಗ ಓನ್ಲಿ 26 ರೂಪೀಸ್. ಸುಬ್ಬಯ್ಯ, ಬಸ್ ಸ್ಟ್ಯಾಂಡ್ ಬಂದ್ವಿ. ಹೌದು, ಬಸ್ ಸ್ಟ್ಯಾಂಡ್ ಬಂತು. ಹಾಗಾದ್ರೆ ನಾನು ಹೋಗ್ತೀನಿ. ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. 50 ರೂಪಾಯಿ ಬಾಕಿ ಕೊಡಿ. ಏನ್ರಿ, 1 ರೂಪಾಯಿ ತಾನೇ ಕೊಡ್ಬೇಕು? ಇವಾಗ ನೆನ್ಪಾಯ್ತಾ? ಕೇಳಲಿಲ್ಲ ಅಂದ್ರೆ ಹಾಗೆ ಇಟ್ಕೋತೀರಾ? ಈ ಕಾಲದಲ್ಲಿ ಭಿಕ್ಷುಕನ್ಗೂ 1 ರೂಪಾಯಿ ಬೇಕಾಗಿಲ್ಲ. ಆದ್ರೆ ಕಂಡಕ್ಟರ್ ಬೇಕಲ್ಲ, ಇದೇ ಅಭ್ಯಾಸ ಆಗೋಗಿದೆ. ಹೌದು, 1 ರೂಪಾಯಿಗೆಲ್ಲ ಲೆಕ್ಕ ತೋರಿಸಿ ಒಂದು ದೊಡ್ಡ ಮನೆ ಕಟ್ಕೊಡಿ. ಇಲ್ಲಿ ನೋಡಿ, ಪಂಚಾಯತಿ ಮಾಡಕ್ಕೆ ನಂಗೆ ಟೈಮ್ ಇಲ್ಲ. ನನಗೆ ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ ಇದೆ. ಇರ್ರಿ, ಹುಡುಕ್ಬಿಟ್ಟು ಕೊಡ್ತೀನಿ. ಅಯ್ಯೋ, 1 ರೂಪಾಯಿ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ವೇ? ಹಲೋ ರಾಜಾ, ಬಂದ್ಬಿಡು. ನೀವು ಹುಡುಕ್ತಾ ಇರಿ, ನಾನು ಹೋಗ್ತೀನಿ. ಅಯ್ಯೋ ಇರ್ರಿ, ಕೊಡ್ತೀನಿ. ಅಲ್ಲಿ ಆಫೀಸರ್ಸ್ ಎಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಅಣ್ಣ. ಏನಲ್ಲೇ ಕಾಸಿನ ಹುಡುಗ ಲವ್ ಅಲ್ಲೇ? ಇಲ್ಲ ಅಣ್ಣ, ಸ್ವಲ್ಪ ಚಿಲ್ರೆ ನೋಡ್ಕೊಂಡು, ಇಲ್ಲ ಅಂದ್ರೆ ಈ ಊರ್ನವರು ದೊಡ್ಡದಾಗಿ ಸೀನ್ ಮಾಡ್ಬಿಡ್ತಾರೆ. ಎಲ್ಲ ಏನು ಇಲ್ಲ ಅಣ್ಣ. ಸರಿಯಾಗಿ ವಿಸಲ್ ನ ಬಾಯಲ್ಲಿಟ್ಟು ಊದೋದೇ ಕಲ್ತಿಲ್ಲ. ಹಿಡ್ಕೋ. ಯಾರು? ಸುಬ್ಬುನಾ? ಹೌದಮ್ಮ, ನಾನೇ ಮಾತಾಡ್ತಿರೋದು. ಏಯ್, ನಿನ್ ಹೆತ್ತ ತಾಯಿಗೆ ಮಿಸ್ ಕಾಲ್ ಕೊಡ್ತೀಯನೋ? ಇಲ್ಲಮ್ಮ, ಅಲ್ಲಿ ಸಿಗ್ನಲ್ಲೇ ಇಲ್ಲ. ಆಮೇಲೆ ಮಾಡೋಣ ಅನ್ಕೊಂಡೆ. ನಾನು ಉಳ್ಕೊಂಡಿರೋ ಊರಲ್ಲಿ ನೆಟ್ವರ್ಕ್ ಒಂಚೂರು ಇಲ್ಲ ಅಮ್ಮ. ಅದ್ ಸರಿ, ಇಳ್ಕೊಳಕ್ ಜಾಗ, ಊಟ ಎಲ್ಲ ಸರಿ ಇದೆ ತಾನೆ? ನಿನ್ ಊಟಕ್ಕಿನ್ನ ಚೆನ್ನಾಗಿದೆ ಅಮ್ಮ. ಏಯ್, ಏನೋ ಹೇಳ್ದೆ? ಸುಮ್ನೆ ಮಾತಿಗೆ ಹೇಳ್ದೆ. ಊಟ ಎಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ. ಉಳ್ಕೊಳ್ಳೋದಕ್ಕೆ ಒಂದು ಗೆಸ್ಟ್ ಹೌಸ್ ಕೊಟ್ಟಿದ್ದಾರೆ. 24 ಗಂಟೆ AC ರೂಮ್ ತರ ಇರುತ್ತಮ್ಮ. ನಾನ್ ತುಂಬಾ ಚೆನ್ನಾಗಿದ್ದೀನಮ್ಮ. ಅಮ್ಮ, ಅವ್ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾನಲ್ವಾ? ನಂಗೆ ಯಾವ ಕೊರತೆನೂ ಇಲ್ಲ. ಅವ್ರು ಈಗ ತಾನೇ ಹೋದ್ರು. ಆಮೇಲೆ ಮಾವ ಬಂದಿದ್ರು, ಕೆಲ್ಸ ಸಿಕ್ತು, ಬೇಗ ಮದ್ವೆ ಮಾಡ್ಸೋಣ ಅಂದ್ರು. ಈ ವಯಸ್ಸಲ್ಲಿ ಮಾಮನ್ಗೆ ಏನಕ್ಕಮ್ಮ ಮದ್ವೆ? ಏಯ್, ನಿನ್ ಮದ್ವೆ ಬಗ್ಗೆ ಕಣ ಹೇಳ್ತಿರೋದು. ನನಗ ಹಲೋ 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 ಅಮ್ಮ, ನಿನಗಿಷ್ಟ ಆಗೋ ತರ ಒಂದು ಹುಡುಗಿನ ಕರ್ಕೊಂಬಂದು ನಿಲ್ಲಿಸ್ತೀನಿ. ಆವಾಗ ಮದ್ವೆ ಬಗ್ಗೆ ಮಾತಾಡೋಣ. ಒಳ್ಳೆ ಹುಡುಗ, ಯಾವುದೋ ಹುಡುಗಿ ನೋಡ್ದ ಅನ್ಸತ್ತೆ. ಅವಾಗ್ಲೇ ನಮ್ಮಪ್ಪ ಹೇಳಿದ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ಬೇಡ ಅಂತ. ನಡು ರೋಡಲ್ಲಿ ಸಿಮ್ ಕಾರ್ಡ್ ಮಾರಂಗಾಯ್ತು. ನಮಸ್ಕಾರ ಆಫೀಸರ್. ಇದೇ ನಿಮ್ಮ ಆಫೀಸಾ? ಒಳ್ಳೆ ಗಾಳಿ ಇರೋ ಜಾಗನೇ. ಏನೋ ಬೋರ್ಡ್ ಮೀಟಿಂಗ್ ಅಂತ ಬೇರೆ ಹೇಳಿದ್ರಿ? ಓ, ಇದು ಬೋರ್ಡ್, ಇದು ಮೀಟಿಂಗ್. ಇದೇ ಬೋರ್ಡ್ ಮೀಟಿಂಗ್ ಅಲ್ವಾ? ಹೌದೌದು. ಇಲ್ಲ ಎನಿ ಪ್ರಾಬ್ಲಮ್ ಕಲ್ಯಾಣಿ? ಇಲ್ಲ, ನಮ್ ಲೈಫ್ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಲೈಫ್ ಟೈಮ್ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೋ. ನೀವು ಹೋಗಿ ಸರ್, ನಾನು ನೋಡ್ಕೋತೀನಿ. ಮತ್ತೆ ನಮ್ ಪ್ಲಾನ್ ಬಗ್ಗೆ ಮಾತಾಡೋಣ. ಸರ್, ನನ್ನ ಹತ್ರ ಇದೊಂದೇ ಪ್ಯಾಕ್ ಇರೋದು. ನಿಮ್ ಪ್ಯಾಕ್ ಎಲ್ಲ ಬೇಡಮ್ಮ, ನಾನು ಇವ್ರ ಹತ್ರನೇ ಮಾತಾಡ್ಕೋತೀನಿ. ಸರ್, ನಿಮ್ಮ ಹತ್ರ ಬೇರೆ ಪ್ಯಾಕ್ ಇದೆಯಾ? ನಿಮ್ ಲೈಫ್ ಪ್ಲಾನ್ ಅಲ್ಲಿ ಜೀವನ ಪೂರ್ತಿ ನನಗೆ ವ್ಯಾಲಿಡಿಟಿ ಇರುತ್ತಾ? ಇದ್ರಲ್ಲೆಲ್ಲ ಡೀಟೇಲ್ಸ್ ಇದೆ, ನೋಡ್ಕೊಳ್ಳಿ. ಏನ್ರಿ, ಇದನ್ನ ನೋಡಿ ತಿಳ್ಕೊಳ್ಳೋದಕ್ಕಿಂತ ನಿಮ್ ಬಾಯಿಂದ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಯ್ಯೋ, ಇವಾಗ ನಿಮ್ಗೇನ್ ಬೇಕು? ಸರಿ ರೀ, ನೀವು ನಿಮ್ ಕೆಲಸ ನೋಡಿ, ನಾನು ನನ್ನ ಕೆಲಸ ನೋಡ್ಕೋತೀನಿ. ಆಫೀಸರ್, ನಿಮ್ ಬ್ಯಾಲೆನ್ಸ್. ಥ್ಯಾಂಕ್ ಯು. ಓಲ್ಡನ್, ಇಳಿಯವರೆಲ್ಲ ಹೇಳ್ಕೊಳ್ಳಿ ಬೇಗ. Excuse me. Yes? This bus going to Pandupura? Yes. This bus daily going Pandupura, Palani. Funny fellow. ನೀನೇನ ಇಂಗ್ಲಿಷಲ್ಲಿ ಮಾತಾಡೋ ಒಳ್ಳೆ ಪ್ರಾಣ ತಿಂತಿದ್ಯಾ? Yes, Hello. this bus ಜಾಗ going ಬಿಡಿ, to ನಾನ್ ನೋಡ್ಕೋತೀನಿ. Yes, this bus is going to Pandavapura. Correct. All right. Correct. Please come. Yes, Swami. Welcome to Pandavapura. Thank you. ಬೆಳ್ಳಗಿರೋಣ ಮೊದಲು ಹತ್ತ ಕಳಲೆ. ಅಣ್ಣ, ಬಸವಣ್ಣ, ಸ್ವಲ್ಪ ಆ ಸೀಟ್ನಲ್ಲಿ ಕುತ್ಕೊಳ್ಳಿ. ಪ್ಲೀಸ್ ಸಿಟ್ ಆನ್ ದ Sit ಸ್ಟೇಜ್. down. ಮತ್ತೆ ಎಲ್ಲಿಗೋಯ್ತಾ ಇದ್ದೀರಾ? ಓ ಹೌದಾ.
ಹೌ ಮೆನಿ ಟಿಕೆಟ್ಸ್? To Pandapura. 15 plus 15, take 30. Do you know this restaurant? ಎಸ್. ಕೊಡಿ ಸರ್, ನೀವು ಟಿಕೆಟ್ ಕೊಡೋ ಕೆಲಸ ಮಾತ್ರ ಮಾಡಿ, ಇದನ್ನ ನಾನ್ ನೋಡ್ಕೋತೀನಿ. ಹೊರಡಿ. ಹಾಯ್, Hi. ಐ ಆಮ್ ಕಲ್ಯಾಣಿ. ಐ ಆಮ್ ಪಾಂಡವಪುರ ಗರ್ಲ್. Nice to meet you. Hi, I am Krishnamurthy, Kick Krishnamurthy. I am 48-year-old. I am Pandupura boy. Oh, you're a boy. Funny fellow. ಅವನಿನ್ನ ಗೂಬೆ ಅಂದ. ದಿಸ್ ರೆಸಾರ್ಟ್ ವೆರಿ ಎಕ್ಸ್ಪೆನ್ಸಿವ್. Oh, expensive? ಯಾ, 10,000 rupees daily. 10,000 rupees? Yes, you come my home. Good home stay. 4,000 rupees only. Oh, I see. ಇಂಗ್ಲಿಷ್ ಮಾತಾಡ್ತಾವಳೆ. Homely food, homely music, Yeah? homely dance and everything. Really? Yes, yes. Thanks. I Kalyani. I think you're good. ಏನಪ್ಪ ಆಯ್ತು? ಚಿಕ್ಕ ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗ್ಬಿಡುತ್ತೆ. ಏನ್ ಟೈರ್, ಎಂತ ಕಂಡಕ್ಟರ್. ಏನಣ್ಣ ಏನಾಯ್ತು? ಇಲ್ಲಿ ಗಾಳಿ ಸ್ವಲ್ಪ ಗಾಳಿ ಕಾಣಿಸ್ತಿಲ್ವಾ? ಈ ಟೈರ್ ತುಂಬಾ ಸೌದೋಗಿದೆ. ಲೇ, ಅಲ್ಲಿ ಯಾಕೋ ತಬ್ಲಾ ಬಾರಿಸ್ತೀಯಾ? ಹೋಗ್ ಜಾಕಿ ತಗೊಂಬ ಹೋಗು. ಅಣ್ಣ ನೀವೇ ಸೀನಿಯರು, ಕಂಡಕ್ಟರ್ಗಿನ್ನ ಪವರ್ ನಿಮ್ಗೆ ಜಾಸ್ತಿ. ನೀವಾಗ ಎತ್ಕೊಂಬನ್ನಿ ಅಣ್ಣ. ಟೈಮ್ ನೋಡಿ ಹೊಡಿತಾವನಲ್ಲ. ನೋಡೋ, ಕರ್ನಾಟಕದಲ್ಲಿ ಒಂದೊಂದ್ಸರಿ ಒಂದೊಂದು ಏರಿಯಾದಲ್ಲಿ ಪವರ್ ಕಟ್ ಆಗತ್ತೆ. ಈಗ ಡ್ರೈವರ್ಗೆ ಪವರ್ ಕಟ್ಟು, ನಿನಗೆ ಎತ್ಕೊಂಬಾರೋ. ಯಾಕೆ ಹಂಗಿದ್ಯಾ? ಹೋಗಲೇ. ಚೆಲ್ರೆ. ಈ ತಿಂಗಳು ಚೀಟಿ ದುಡ್ಡನ್ನ ಹೇಗ್ ಕಟ್ಟೋದು ಅನ್ಕೊಂಡಿದ್ದೆ. Kalani, what happened? ಜಾಕ್ ಕೊಡಯ್ಯ. This bus tire puncture. Oh, no. ಈ ಟೈರ್ ನ ಚೇಂಜ್ ಮಾಡ್ಬೇಕಾದ್ರೆ ಆ ಶಿವನ್ ದೇವಸ್ಥಾನದ ಸರಸುನೆ ನೆನಪಾಗ್ತಾಳೆ. ಅವಳಿಗೆ ಬೇರೆ ಬಾಕಿ ಕೊಡ್ಬೇಕು. ಬಾ, ಟೈಟ್ ಮಾಡ. ನಾನ್ ಮಾತ್ರ ಒಬ್ನೇನಾ? ನೀವು ಒಂದ್ ಕೈ ಹಾಕಿ. ನಾನೊಂದ್ ಕೈ ಹಾಕಿದ್ದೇನೆ. ರಮ್ಮಿನ ಮಾಡೋ. ಎಲ್ಲ ಗಾಡಿ ಕೆಲ್ಸ ಬೀಳ್ದ್ರೆ ಒಬ್ನೇ ನೋಡ್ಕೋ. ಮಾಡ್ಬೇಕಾ? ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ಆಫೀಸರ್! ಇನ್ನೂ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಿದ್ದೆ ನಾನು. ಆಫೀಸರ್! ಆಫೀಸರ್! ಅಮ್ಮ ವಾಟ್ ಎ ಪಿಟಿ. ಅಮ್ಮ ನೋಡಿರ್ತಾಳ. ಏನದು? ತಮ್ಮನಿಗೆ ದೃಷ್ಟಿ, ಅನುಷ್ಕಾಗೆ ಅದೃಷ್ಟಿನ? ನಮಸ್ಕಾರ ಸರ್. ಅಣ್ಣವ್ರೆ ನಮಸ್ಕಾರ. ನಮಸ್ಕಾರ. ಪಾಂಡುರಂಗ, ಹಾ, ಸ್ವಾಮಿ ಇಲ್ಲಿ ಬಂದ? ಮಧ್ಯಾಹ್ನ ಈ ಕಡೆ ಹೋಗೋದು ನೋಡ್ದೆ. ಅವನೆಲ್ಲೋ ಡ್ಯಾಮ್ ಹತ್ರ ಸುತ್ತಾ ಇರ್ತಾನೆ. ಅವನು ಕರೆಂಟ್ ತರ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಯಾರಿಗೂ ಗೊತ್ತಿರಲ್ಲ. ಅಣ್ಣನ್ ಸರ್, ಊರಬ್ಬಕ್ಕೆ ಶಿವ ಬರ್ತಾನಲ್ವಾ? ಖಂಡಿತ ಬರ್ತಾನೆ. ಹಾ. ಹಬ್ಬ ಮುಗಿದ್ಮೇಲೆ ಅವನಿಗೂ ನಿರ್ಮಲ್ಗೂ ಮದ್ವೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಒಳ್ಳೆ ವಿಷಯ. ಮದ್ವೆಗೆ ಸೀರೆ ಎಲ್ಲ ತಗೊಂಡ್ಯಾ? ಅವರೇ ತಗೊಂಡ್ ಬರ್ತೀನಿ ಅಂತಂದ್ರು. ನನ್ಗೆ ಇಷ್ಟವಾದ ಹಸಿರು ಕಲರ್. ಮದ್ವೆ ಕಡೆ ಬಂದ್ಬಿಡ್ತು. ಹೋಗೆ ಕೈ ಎಲ್ಲ ನಡಕ್ತಾ ಇದೆ, ಬಸ್ ಬೇರೆ ಲೇಟ್ ಆಗಿ ಬರ್ತಾ ಇದೆ. ಯಾರಾದ್ರೂ ತಲೆ ಕೆಡಿಸ್ಕೊಂಡಿದ್ದೀರಾ? ನಿನ್ ಚಿಂತೆ ಏನು ಅಂತ ನನಗ್ ಗೊತ್ತಿಲ್ಲ. ಗೊತ್ತಾಗೋಯ್ತಾ? ಬಾಂಗ್ಡನ ಮನೇಲಿ ಕೊಟ್ಟಿದ್ದೀನಿ, ಅದ್ರ ಜೊತೆಗೆ ಸೀಗಡಿನೂ ಸ್ವಾಮಿ, ವಿಷಯ ಗೊತ್ತಾ? ಜಾತ್ರೆಗೆ ಶಿವ ಬರ್ತಾ ಇದ್ದಾನೆ. ಬರ್ತೀನಪ್ಪ. ಅವನು ಫ್ರೆಂಡ್ ಬರ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನಗು ನೋಡಲಿ ಅವ್ನಿಗೆ. ಸ್ವಾಮಿ, ದೇವಸ್ಥಾನ ಸ್ವಲ್ಪ ಕ್ಲೀನ್ ಮಾಡಪ್ಪ. ಊರ್ ಹಬ್ಬ ಬರ್ತಿದೆ ಅಲ್ವಾ? ಏನಯ್ಯ, ನನಗ್ ಬಸ್ ಬಂದಿಲ್ಲ ಅಂತ ಚಿಂತೆ, ಪೂಜಾರಿಗೆ ಜಾತ್ರೆ ಚೆನ್ನಾಗಿ ನಡಿಬೇಕು ಅಂತ ಚಿಂತೆ. ನಿನ್ಗೆ ಯಾವ ಚಿಂತೆನೂ ಇಲ್ವಾ? ಸುಮ್ನೇನೆ ಇದೆಯಾ? ಏ ಜಾಕಿ, ಇವತ್ತವರು ಮೌನ ವ್ರತ. ಅಯ್ಯೋ, ಮೌನ ವ್ರತನ? ಇಲ್ಲ ಅಂದ್ರೆ ದಾಡಿದ್ದಾನ ಮಾತಾಡ್ತಾನೆ. ಯಪ್ಪ, ನನ್ನ ಚಿಂತೆ ಎಲ್ಲ ಹೋಯ್ತು, ಬಸ್ ಬಂದ್ಬಿಡ್ತು. ಏ ಹಳ್ಳಿಗಲ್, ಏನು? 1 ನಿಮಿಟ್. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಹೇಳ. ತಪ್ಪ ಸರಿನಾ ಅಂತ ನಾನ್ ನಿರ್ಧಾರ ಮಾಡ್ತೀನಿ. ನೀವ್ ಮೊದ್ಲು ವಿಷಯ ಹೇಳಿ. ನಿಮ್ ಇಂಗ್ಲಿಷು ಒಂಚೂರು ಚೆನ್ನಾಗಿಲ್ಲ. ಪ್ರೊನೌನ್ಸಿಯೇಷನ್ ತುಂಬಾ ಮೋಸ. ಏನ್ ಕೆಟ್ಟದಾಗಿದೆ ರೀ? ಪ್ರೊನೌನ್ಸಿಯೇಷನ್ ತುಂಬಾ ಮೋಸ. ಆಮೇಲೆ ಗ್ರಾಮರ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಪರವಾಗಿಲ್ಲ, ಅವ್ರುಗಳ್ನ ನಾನೇ ನೋಡ್ಕೋತೀನಿ. ಅಯ್ಯ, ನಾನು ಈ ಅರ್ಧಂಬರ್ಧ ಇಂಗ್ಲಿಷ್ ಮಾತಾಡಿ ಹೇಗೋ ನಿಭಾಯಿಸ್ತೀನಿ. ನೀವ್ ನಿಮ್ ಕೆಲ್ಸ ನೋಡ್ಕೊಳ್ಳಿ Hey, ಸರ್. Kalani, come. ಕಮಿಂಗ್ ಸರ್. ಬರ್ತೀನಿ ಇಂಗ್ಲಿಷ್ ಕಂಡಕ್ಟರ್. ಹೆಂಗ್ ಮಾತಾಡಿದ್ರು ಕನೆಕ್ಟೇ ಆಗ್ತಾ ಇಲ್ವಲ್ಲ ಇವಳು. ಒಂದ್ ವೇಳೆ ನಾನು ಮಾತಾಡ್ತಾ ಇರೋದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ? ನಿದ್ದೆಲ್ಲೂ ಕೂಡ ನಾನು ತಲೆ ಬಾಚ್ಕೋತಾ ಇರ್ತೀನಿ. ಕನ್ನಡಿಯಾಗಿರೋ ನಿನ್ ಮುಖ ನನ್ನ ಕನ್ಸಲ್ಲಿ ಬರ್ತಾ ಇರುತ್ತೆ. ನಿನ್ನ ನೆನ್ಸ್ಕೊಂಡು ನನ್ನ ನೋಡಮ್ಮ, ಈ ಕಾಲದ ಹುಡುಗರನ್ನ ಹೆತ್ತವ್ರಿಗೆ ಒಂದು ಕಾಗದ ಬರೀರಿ ಅಂದ್ರೆ ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಡಾಕ್ಟರ್ಗಳು ರೋಗಿಗಳಿಗೆ ಔಷಧಿ ಬರ್ದಂಗ್ ಬರೀತಾರೆ. ಅದೇ ಬೇರೆಯವ್ರು ಬರೀರಿ ಅಂದ್ರೆ ಕವಿತೆ ತರ ಬರೀತಾರೆ. ಏನು ಅಂದ್ರೆ ವಾರ ಪೂರ್ತಿ ಸ್ಕೂಲು ಮಕ್ಕಳು ಅಂತ ಇರ್ತಾಳೆ. ಇವತ್ತೇ ಅವಳಿಗೆ ಲೀವು. ಪಾಪ ನೆಮ್ಮದಿಯಾಗಿ ಕುತ್ಕೊಂಡು ಓದ್ಕೊಳ್ಳಿ. ಶಿವ ಸೂರತ್ ನಲ್ಲಿ ಲೆಟರ್ ಬರ್ದು ಹಾಕಿದ್ರೆ ನಮ್ಮೂರ್ಗ್ ಬಂದ್ ಸೇರೋದಕ್ಕೆ 4-4 ದಿನ ಆಗುತ್ತೆ. ಅಂದ್ರೆ ಅವನು ದಿನಕ್ಕೆ 3 ಲೆಟರ್ ಬರ್ದಿದ್ದಾನೆ ಅಂದ್ರೆ ಏನರ್ಥ? ಅವನು ಕೆಲ್ಸಕ್ಕೆ ರಿಸೈನ್ ಮಾಡಿ ಇದೇ ಕೆಲಸ ಮಾಡ್ಕೊಂಡು ಕೂತಿದ್ದಾನೆ ಅಂತ. ಅವ್ರು ಬಂದ್ರು ಅನ್ಸತ್ತೆ. ಬಾರಪ್ಪ, ಬಾ. ನಮಸ್ಕಾರ. ಬಾರಮ್ಮ, ಒಳಗಡೆ ಬನ್ನಿ, ಕೂತ್ಕೊಳ್ಳಿ. ಏನಪ್ಪ ಸ್ವಾಮಿ ಇಷ್ಟೊಂದು ಕಷ್ಟ ಪಡ್ತಿದ್ಯಾ? ಇದು ತುಂಬಾ ದೊಡ್ಡ ದಿಮ್ಮೆ, ಒಡ್ದಾಕ್ ಒಂದ್ ಕಷ್ಟ, ಆದ್ರೆ ತುಂಬಾ ಉರಿಯತ್ತೆ ನಂತರ. ಒಳ್ಳೆ ಹುಡುಗ. ನೀವು ಬನ್ನಿ, ಬನ್ನಿ ಒಳಗಡೆ ಬನ್ನಿ ಅಮ್ಮ, ಕೂತ್ಕೊಳ್ಳಿ.
ಹೇಳಪ್ಪ ಜಸ್ಟಿನ್. ಅಮ್ಮ ಊರಿಂದ ಬಂದಾಗಿಂದ ಇಲ್ಲಿಗೆ ಬರಬೇಕು ಅಂತ ಒಂಟಿ ಕಾಲಲ್ಲೇ ನಿಂತಿದ್ರು, ಅದಕ್ಕೆ ಕರ್ಕೊಂಬಂದೆ ಸರ್. ಇವನ್ ಯಾವಾಗ್ಲೂ ಹೀಗೆ ಸುತ್ತಿ ಬಳಸಿ ಮಾತಾಡ್ತಾನೆ. ನಾನು ಅದಕ್ಕೆ ತದ್ವಿರುದ್ಧ. ಕಾಫಿ ತರ್ಲಾ? ಅದೆಲ್ಲ ಏನು ಬೇಡ, ಬಂದ್ ಕೂತ್ಕೊಳ್ಳಿ. ಇವನು ಟೀಚರ್ ಕೆಲಸ ಬಿಟ್ಟು ಮನೆಗೆ ಬಂದ್ಮೇಲೆ ಹಸು ತೋಟ ಅಂತೆಲ್ಲ ಮರ್ತು ಬಿಡ್ತಾನೆ. ಆದ್ರೆ ನನ್ನ ಮಗನಿಗೆ ವಯಸ್ಸಾಗ್ತಾ ಇರೋದು ನಾನು ಹೇಗ್ ಮರೆಯಕ್ಕಾಗತ್ತೆ? ನಿಜ ಅಲ್ವೇನಮ್ಮ? ಜಸ್ಟಿನ್ಗೆ ಒಂದು ಮದುವೆ ಅಂತ ಮಾಡ್ಬಿಟ್ರೆ ವಯಸ್ಸಾಗಿರೋ ನಿಮ್ಗೂ ಒತ್ತಾಸೆ ಆಗುತ್ತೆ ಅಲ್ವಾ? ನೀವೇ ವೇಷಕ್ಕೆ ಬಂದ್ಬಿಟ್ರಿ. ನಾನಿಲ್ಲಿಗೆ ಬಂದಿರೋದೇ ಅದ್ರ ಬಗ್ಗೆ ಮಾತಾಡಕ್ಕೆ. ನಿನ್ನೆ ಚರ್ಚಲ್ಲಿ ನಿರ್ಮಲನ್ ನೋಡಿದೆ. ನನಗೆ ತುಂಬ ಇಷ್ಟ ಆದ್ಲು. ವಿಚಾರಿಸಿದ ಮೇಲೆ ಗೊತ್ತಾಗಿದ್ದು ಅವಳು ನಿಮ್ಮ ಸ್ನೇಹಿತರ ಮಗಳು ಅಂತ. ಆಮೇಲೆ ವಿಚಾರಿಸಿದ ಮೇಲೆ ನೀವೇ ಅವಳನ್ನ ಬೆಳೆಸ್ತಾ ಇರೋದು ಅಂತ ಗೊತ್ತಾಯ್ತು. ನನ್ನ ಮಗನಿಗೆ ನಿರ್ಮಲಾನ ಮದುವೆ ಮಾಡ್ಕೊಡ್ತೀರಾ? ಇಲ್ಲ, ಅದು ಬಂದು ನಾನು ಅವಳಿಗೆ ಯಾವ ಕೊರತೆನೂ ಇಲ್ಲದೆ ನನ್ನ ಮಗಳ ಥರ ನೋಡ್ಕೋತೀನಿ. ಅದಕ್ಕಲ್ಲ, ಈ ಕಾಲದಲ್ಲಿ ಜಸ್ಟಿನ್ ಅಂತ ಹುಡುಗನ್ನ ಹುಡುಕಿದ್ರೂ ಸಿಗೋದಿಲ್ಲ. ಆದ್ರೆ ಅವಳನ್ನ ನಮ್ಮ ಹುಡುಗ ಶಿವನ್ಗೆ ಮದುವೆ ಮಾಡ್ಕೋಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಇಬ್ರು ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ದಾರೆ. ನಮ್ಮ ಹುಡುಗ ಊರಿಗೆ ಬಂದ ತಕ್ಷಣನೇ ಮದುವೆ ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ. ನಮ್ಮಮ್ಮ ಯಾವಾಗಲೂ ಹೀಗೇನೆ, ಯಾವ ಹುಡುಗಿನ ನೋಡಿ ಇಷ್ಟ ಆದರೂ ತಕ್ಷಣ ಹುಡುಗಿನ ಕೇಳ್ಬಿಡ್ತಾರೆ. ಅಲ್ಲ ಅಲ್ಲ, ನಿರ್ಮಲ ಮಾತ್ರ ಇವನಿಗೆ ತುಂಬಾ ಇಷ್ಟ ಆಗಿ. ಸುಮ್ಮನೆ ಇರೋಕ್ಕಾಗಲ್ವಾ? ನೀವು ಮದುವೆನ ಚೆನ್ನಾಗಿ ಮಾಡಿ ಸರ್, ಆ ದೇವರು ನಿಮ್ಮ ಜೊತೆ ಇರ್ತಾರೆ. ಹೋಗೋಣಮ್ಮ. ಅಯ್ಯೋ, ಮೊದಲನೇ ಸಲ ಬರ್ತಾ ಇದ್ದೀರಾ, ಒಂದು ಕಾಫಿನೂ ಕುಡಿದೆ. ಅದರಲ್ಲಿ ಏನಿದೆ ಆಂಟಿ, ಮದ್ವೆಗೆ ಬಂದು ಊಟನೇ ಮಾಡ್ತೀವಿ ಸರ್. ನಾವಿನ್ನು ಹೊರಡ್ತೀವಿ. ಏನ್ ಸ್ವಾಮಿ, ಏನ್ ವಿಷಯ? ಮಾಸ್ಟ್ರು ಮತ್ತೆ ಮಾಸ್ಟ್ರಮ್ಮ ಬಂದು ಹೋಗ್ತಾ ಇದಾರೆ? ಹೋಗ. ಇಲ್ಲ, ಬರೋದ್ ಬಂದಿದ್ರು, ಯಾಕೆ ಅಂತ ಕೇಳಿದೆ. ಹೋಗ, ಕೊಡ್ಲೇ ಬಾರಿಸ್ಬಿಡ್ತೀನಿ. ಸ್ವಾಮಿ, 4 ಮನೆ ಸುದ್ದಿ ಕೇಳಿದ್ರೆ ಏನೊಂದು ಒಳ್ಳೆ ಸರಿ ಮುಖಕ್ಕೆ ಬಿತ್ತು. ಸರಿ, ಏನಲ್ಲೇ ಅಲ್ಲಿ ನೋಡ್ಕೊಂಡು ನಿಂತಿದ್ಯಾ? ಅದೀಗಾಗಲೇ ಬುಕ್ ಆಗಿರೋ ಟಿಕೆಟ್. ಸುಮ್ಮನೆ ಎಲ್ಲ ಶುರುವಾಗೋದು, ಆಮೇಲೆ ಸರಿಯಾಗಿ ಬಂದು ನಿಂತ್ಕೊಳತ್ತೆ. ಅಣ್ಣ, ನೀವು ತಾನೇ ಹೇಳಿದ್ರಿ ನಿರ್ಮಲಾ ಅನಂತ್ ಸರ್ ಮಗಳು ಅಂತ. ಆದ್ರೆ ಅವನ ಫ್ರೆಂಡ್ ಅವ್ರ ಮಗಳು ಅಂತ ಟೀ ಅಂಗಡಿಯವ್ರು ಹೇಳ್ತಿದ್ದ. ಅವ್ರ ಸ್ನೇಹಿತನ ಮಗಳಾಗಿದ್ರು ನಿರ್ಮಲಾ ಅವ್ರ ಸ್ವಂತ ಮಗಳಿದ್ದಂಗೆನೆ. ಆದ್ರೆ ಅನಂತ್ ಸರ್ ಅವ್ರ ಮಗ ಎಲ್ಲಿದ್ದಾನೆ? ಅವ್ನು ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಾವನೆ. ವರ್ಷಕ್ಕೆ ಒಂದ್ಸರನೇ ಬರೋದು. ನಾನು ಅವನಿನ್ನೂ ನೋಡಿಲ್ಲ. ಒಂದ್ಸರಿ ಅವ್ನ್ ಲೀವ್ ಹಾಕೊಂಡ್ ಬಂದಾಗ ನಾನ್ ಲೀವ್ ಹಾಕೊಂಡ್ ಹೋಗಿದ್ದೆ. ಪ್ರಭು ಕಲ್ಯಾಣಿ, ಏನಾದ್ರು ತೊಂದ್ರೆನಾ? ನಾನ್ ಪ್ರಭು ಅಣ್ಣ ನೋಡಕ್ ಬಂದೆ. ಫಾರಿನರ್ಸ್ ಹತ್ರ ಹಾಡಾಡ್ತೀನಿ ಅಂತ ಕಾಸು ತಗೊಂಡು ಇವಾಗ ಕಾಣಿಸ್ತಾನೆ ಇಲ್ಲ. ಅವರಲ್ಲಿ ಕೂಗಾಡ್ತಾ ಇದಾರೆ. ಅಯ್ಯೋ, ಆ ನನ್ ಮಗ ಈಗ ತಗೊಂಡ್ರೋ ದುಡ್ಡಲ್ಲಿ ರಮ್ ತಗೊಂಡ್ ಕುಡ್ದಿರ್ತಾನಲ್ವಾ? ಖಾಲಿ ಬಾಟ್ಲನ್ನ ನೀರಿಗೆ ಬಿಸಾಕದ್ಮೇಲೆ ಅವ್ನು ನಮ್ಗೆ ಸಿಗೋದು. ನಿಮಗ್ ಬೇಜಾರಿಲ್ಲ ಅಂದ್ರೆ ನಾನ್ ಬಂದ್ ಹಾಡ್ಬೋದಾ? ಏನದು, ನೀವ್ ಹಾಡು ಹಾಡ್ತೀರಾ? ಏನ್ರಿ, ನನಗಿರೋ ಟ್ಯಾಲೆಂಟ್ ಅಲ್ಲಿ ಇದು ಒಂದು. ನೋಡೋ, ಇದು ಬಾಯಲ್ಲಿ ವಿಸಲ್ ಇಟ್ಟು ಊದೋ ಕೆಲಸ ಇದ್ದಂಗಲ್ಲ. ಸಂಗೀತ ಹಾಡಕ್ ಮುಂಚೆ ಶ್ರುತಿ ಸೇರಿಸ್ಬೇಕು, ನಂತರ ಸೇರಿಸ್ತೀಯಾ? ನಾನೆಲ್ಲ ಶ್ರುತಿಲೇ ಹಾಡೋದು ಅಣ್ಣ. ಸರಿ, ಹಾಡು. ನಿನ್ನ ಹಾಡು, ಅವಳಿಗೂ ಹಾಡು. ನೀನೋಗ್ ಮಲ್ಕೋಣ, ಜಾಗ ಬಿಡು. ಈಗಲೇ ಬಂದ್ ಹಾಡ್ಲಾ? ಇವ್ರ ಹಾಡನ್ ಕೇಳಿದ್ರೆ ಫಾರಿನರ್ಸ್ ಮತ್ತೆ ನಮ್ ದೇಶ ಬಿಟ್ಟು ಓಡೋಗ್ತಾರೆ. ನೀನ್ ಬಾರೆ, ದೊಡ್ಡ SPB ಅನ್ನೋ ನೆನ್ಪು. ಬೇಡ, ಚಿಕ್ಕ SPB ಅಂತ ಅನ್ಕೊಳ್ಳಿ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವನನ್ನ ನಂಬ್ಕೊಂಡು ನೀನ್ ಮಾತ್ ಕೊಡ್ಬೋದಾ? ನನ್ಗೇನ್ ಗೊತ್ತು ಅವನ್ ಈ ತರ ಯಾಮಾರಿಸ್ತಾನೆ ಅಂತ. ಕಲಾನಿ, ಕಮ್. ಹೋಗು, ಅವನ್ಗೇನಾದ್ರೂ ಹೇಳಿ ಸಮಾಧಾನ ಮಾಡಿ ಹೋಗು. ದೇವ್ರೇ, ಕಲ್ಯಾಣಿನ ಮದ್ವೆ ಆಗಿ ಓಡಿ ಹೋಗೋಣ. ಸಿಂಗ್. ಕಲ್ಯಾಣಿನ ಕಟ್ಟಿಕೊಂಡು ಓಡಿ ಹೋಗೋಣ. ಇಲ್ಲ, ಓಡಿ ಹೋಗಿ ಕಲ್ಯಾಣಿನ ಕಟ್ಟಿಕೊಳ್ಳೋಣ. ಕಮಾನ್, ಓಡಿ ಹೋಗಿ ಕಲ್ಯಾಣಿನ ಕಟ್ಟಿಕೊಳ್ಳೋಣ. Hey, Kalani, come. Conductor is singing your song. ಇಲ್ಲ, ಓಡಿ ಹೋಗಿ ಕಲ್ಯಾಣಿನ ಕಟ್ಟಿಕೊಳ್ಳೋಣ. ಕಮಾನ್. Excellent. ಕಮಾನ್. Wow, conductor, you're super singer, man. ಆಮೇಲೆ ಹಾಡೋದ್ರ ಬಗ್ಗೆ ಏನಾಯ್ತು? ಬೆಳಕರಿಯಷ್ಟರಲ್ಲಿ ಅವರಲ್ಲಿಂದ ಹೇಳ್ದೆ ಟಿಕೆಟ್. ಏನಮ್ಮ ಕಲ್ಯಾಣಿ, ನನ್ನ ಹಾಡು ಕೇಳಿ ಫಾರಿನ್ ಅವರೆಲ್ಲ ಖುಷಿ ಆದ್ರಲ್ವಾ? ನಮ್ಮೂರಲ್ಲಿ ಮಕ್ಕಳು ಅಳ್ತಿದ್ರೆ ನಾನೇ ಹಾಡಿ ಹ್ಯಾಪಿ ಮಾಡ್ತಿದ್ದೆ. ಇನ್ಮೇಲೆ ಯಾರು ಬಂದ್ರು ಹೇಳ್ಬೇಕು ನನಗೆ, ನಾನೇ ಬಂದು ಹ್ಯಾಪಿ ಮಾಡ್ತೀನಿ. ಹೌದು ಕಣ,
ನಾವೆಲ್ಲ ತಾಯಿ ಹಾಲ್ಗಿಂತ ಹಂಸಲೇಖನ್ ಹಾಡ್ ಕೇಳ್ಕೊಂಡೆ ಬೆಳ್ದವ್ರು. ಗೇರ್ಲೆ ಗಿಟಾರ್ ನುಡ್ಸ್ ತೋರ್ಸ್ಲಾ? ಅಣ್ಣ ಸಿಂಗರ್ನ ಕೆಣಕ್ಬೇಡಿ ಅಣ್ಣ. ಹಂಗಿದ್ರೆ ನೀನ್ ಹಾಡ್ ತೋರ್ಸೋ. ಏನೋ ಆಡಕ್ಕಾಗಲ್ವಾ? ಆಡಲೇ. ಏನ್ ಕಲ್ಯಾಣಿ, ಯಾವಾಗ ಮದ್ವೆ ಊಟ ಹಾಕಿಸ್ತೀಯಾ? ನಿಮ್ಗೆಲ್ಲ ಗೊತ್ತು ಅಲ್ವಕ್ಕ, ನಮ್ಮಪ್ಪ ತೀರ್ಕೊಂಡ್ಮೇಲೆ ನಾನು ನಮ್ಮಮ್ಮ ಮಾತ್ರನೇ ನನ್ ಮದ್ವೆ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಸೇರಿಸಿಡ್ತಾ ಇದ್ದೀನಿ. ಒಪ್ಗೆನಾ? ಶೋ ಎಕ್ಸ್ಕ್ಯೂಸ್ ಮೀ, ಏನು ನಿಮ್ ಚಿಲ್ರೆ ಬಾಕಿ? ನನಗ್ ಬಾಕಿ ಕೊಡೋದೇನೂ ಇಲ್ವಲ್ಲ. ಇಲ್ಲ ರೀ, ಇದ್ ನೆನ್ನೆ ಚಿಲ್ರೆ ಬಾಕಿ. ತಗೊಳಮ್ಮ, ಆಸೆ ಪಟ್ಟು ಕೊಡ್ತಾ ಇಲ್ವಾ? ತಗೋ. ಯೋ ಸ್ವಲ್ಪ ಸುಮ್ಮನೆ ರೀ. ನಿಲ್ಸಯ್ಯ. ಯಾರು ಕಲ್ಯಾಣಿ? ಏನೇ ನಿನ್ನ ಹೆಸರು ಕರೀತಾ ಇದಾರೆ? ಈ ಕಲ್ಯಾಣಿ ಯಾರು? ನಾನೇ. ಕೆಳಗಿಳಿದ್ ಬಾ. ನಮಸ್ಕಾರ ಸರ್. ಹುಡುಗಿ ತೆಳಗೆ ಬೆಳಗ್ಗೆ ಚೆನ್ನಾಗವಳೆ, ಅದಕ್ಕೆ ಫಾರಿನ್ ಬಿದ್ದಿರೋದು. ರೆಸಾರ್ಟ್ಗೆ ಬರೋನ್ನ ಕಣ್ಣು ಗಿಣ್ಣು ತೋರಿಸಿ ಅವನ ಮನೆ ಕರ್ಕೊಂಡೋಗಿ ನೀನು ನಿಮ್ಮಮ್ಮ ಏನು ವ್ಯವಹಾರ ನಡೆಸ್ತಾ ಇದ್ದೀರಾ? ಹೇಳು. ಸಾರ್ ತಪ್ಪು ಮಾಡ್ತಿದ್ದೀರಾ. ಏಯ್, ಏನೋ ತಪ್ಪು? ಒಂದ್ ತಪ್ಪು ಮಾಡದೇ ಇರೋ ಹೆಣ್ಮಗಳನ್ನ ಏಕವಚನದಲ್ಲಿ ಮಾತಾಡ್ತಿರೋದೇ ಮೊದಲನೇ ತಪ್ಪು. ಆತರ ತಪ್ಪು ಮಾಡಿದ್ರು ಲೇಡಿ ಕಾನ್ಸ್ಟೇಬಲ್ ಇಲ್ಲಿ ವಿಚಾರಿಸ್ತಾ ಇರೋದು ಎರಡನೇ ತಪ್ಪು. ನಿನ್ ಪೊಲೀಸ್ ಹಂಗೆ ಕಾನೂನು ಹೇಳ್ಕೊಡ್ತಾ ಇದೀಯಾ? ಸರ್ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಸರ್, ಇಲ್ಲಾಂದ್ರೆ ಜನರೇ ಹೇಳ್ಕೊಡ್ತಾರೆ. ಟೂರಿಸ್ಟ್ ಆಗಿ ಬರೋರ್ನ ಗೆಸ್ಟ್ ಆಗಿ ತಿಳ್ಕೊಂಡೆ ದೇಶದೊಳಗಡೆ ಬಿಡ್ತಿರೋದು. ಮನೇಲಿ ಇಟ್ಕೊಂಡ್ರೆ ಏನ್ ಸರ್ ತಪ್ಪು? ಇವಾಗ ಈ ಹುಡುಗಿ ಕಂಪ್ಲೇಂಟ್ ಕೊಟ್ರೆ ನಿಮ್ ಕೆಲಸ ಹೋಗುತ್ತೆ ಗೊತ್ತಾ? ಕಂಡಕ್ಟರ್ ಅಂದ್ರೆ ಟಿಕೆಟ್ ಮಾತ್ರ ಹರಿಬೇಕು, ಬೇರೆ ಏನು ಕಿತ್ತಾಕ್ಬಾರ್ದು. ಸರ್ ಕೈ ಎತ್ತಿ ಸರ್. ಏನೇ ಆಗಿದ್ರು ನೀವು ನಾವು ಕಾಕಿ ಹಾಕಿರೋ ಗೌರ್ಮೆಂಟ್ ಸರ್ವೆಂಟ್ ಅನ್ನೋದನ್ನ ಮರಿಬೇಡಿ ಸರ್. ಕಂಡಕ್ಟರ್ ಹೇಳಿದ್ದು ಸರಿತಾನೆ ಇನ್ಸ್ಪೆಕ್ಟರ್. ಕಲ್ಯಾಣಿ ಏನ್ ತಪ್ಪು ಮಾಡಿದಾಳೆ ಅಂತ ಅದನ್ನ ಮೊದಲು ಹೇಳಿ. ಹೌದು, ಮತ್ತೆ ಕಲ್ಯಾಣಿ ಏನ್ ತಪ್ಪು ಮಾಡಿದಾಳೆ? ಗುಡ್ ಕ್ವಶನ್. ಎಲೆ ನಿನ್ ಗಲೀಜ್ ಬಾಯಿನ ಮುಚ್ಚಲೆ. ಸರ್ ಹೊಸ ಹುಡುಗ ಸರ್, ಏನು ಸಮಸ್ಯೆ ಬೇಡ ಸರ್, ಇಲ್ಗೆ ಬಿಟ್ಬಿಡಿ. ನಿನ್ಗಿದೆ ಕಣ. ನೋಡೋಣ. ಲೇ ಏನಲೇ, ಮೊದ್ಲು ಸಿಕ್ಕಿದಾಗ ನೀನು ಮಾತಾಡದೆ ಸುಮ್ನೆ ಇದ್ದೆ, ಈಗ ರಾಜಕೀಯದವ್ರ ತರ ಒಟ್ವಟ ಅಂತ ಮಾತಾಡ್ತಿರ್ತೀಯ. ಅಣ್ಣ ನಮ್ಮ ಹತ್ರ ಇರೋ ಟ್ಯಾಲೆಂಟ್ ಅಲ್ಲಿ ಇದು ಒಂದು ಅಣ್ಣ. ಹೋಗೋಣ ಗಾಡಿ ಹೋಗೋಣ. ಏನು ಹೋಗೋಣ. ಹೋಗೋಣ ರೈಟ್. ಅಯ್ಯೋ ಜಾಗ ಬಿಡಪ್ಪ, ಸ್ವಲ್ಪ ಬೇಗ ನಡಿಯಪ್ಪ. ಹೋದ್ ವರ್ಷ ನೋಡಿದ್ರೆ ಹಿಂಗಾಯ್ತು, ಈ ವರ್ಷ ಹಿಂಗಾಗ್ತಿದೆ. ನೀನ್ ಇಟ್ಕೊಂಡು ಏನ್ ಮಾಡೋದು? ಕಲ್ಯಾಣಿ ನೀನ್ ಬರಲ್ವಾ? ನೀವ್ ಮುಂದೆ ಹೋಗಿ ಕಲ್ಯಾಣ್ ಬರ್ತೀನಿ. ಅವಳಿಗೆ ಚಿಲ್ರೆ ಬಾಕಿ ಇರ್ಬೇಕು. ಅವಳಿಗೆ ಚಿಲ್ರೆ ಕೊಡ್ಬೇಕು. ಬೇಗ ಹೋಗೋಣ ನಾವು. ಕೆಳಗೆ ನಿಂತವಳೆ ನೋಡ್ದೇ ಇರೋ ತರ ಹೋಗೋಣ. ರೀ ಏನು ಥ್ಯಾಂಕ್ಸ್. ಏನ್ ಹೇಳ್ದೆ? ಥ್ಯಾಂಕ್ಸ್ ಅಂತ ಹೇಳ್ದೆ. ಏನಕ್ಕೆ ಥ್ಯಾಂಕ್ಸ್? ಅಲ್ಲಿ ಪೊಲೀಸ್ ಹತ್ರ ಇಂದ. ಒಳ್ಳೆ ಹುಡ್ಗಿ ನೀನು. ಇದೆಲ್ಲ ಒಂದ್ ಸಿಲ್ಲಿ ಮ್ಯಾಟ್ರು, ಇದಕ್ಕೆ ಹೋಗಿ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅಯ್ಯೋ ನನಗೆ ಕಮಿಷನರ್, DSP, SP ಎಲ್ಲರೂ ಗೊತ್ತು. ಅವ್ರಿಗೇನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರನೇ ಬಂದು ಕೇಳ್ತಾರೆ. ಇವನ್ ಯಾರು? ಆಫ್ಟರ್ ಆಲ್ ಒಬ್ಬ SI. ಅದು ಮಾತ್ರ ಅಲ್ಲ, ನಮ್ಮೂರಲ್ಲಿ ಎಷ್ಟು ದೊಡ್ಡ ತೊಂದರೆ ಆದ್ರೂ ಸರಿ, ಅಷ್ಟ್ಯಾಕೆ ಚಿಕ್ಕ ಕಳ್ತನ ಆದ್ರೂ ಕೂಡ ಅಣ್ಣ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ನನ್ನೇ ಕರೀತಾರೆ. ಎಲ್ಲ ಊರಲ್ಲೂ ಹಾಗೇನೆ, ಕಳ್ಳನೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು, ವಿಚಾರಿಸ್ತಾರೆ, 4 ಬಾರಿಸ್ತಾರೆ. ನಶೆ ಇಳಿದಿದೆ ಅನ್ಸುತ್ತೆ, ಸ್ವಲ್ಪ ಸೈಡ್ಗೆ ಬಾ. ಮತ್ತೆ ಒಂದು ರಹಸ್ಯ, ಬೇರೆಯವ್ರ ಹತ್ರ ಹೇಳಿ ನನಗೆ ಅಸಹ್ಯ ಮಾಡಬೇಡಿ. ಇಷ್ಟ ಇದ್ರು ಇಲ್ಲದೆ ಇದ್ರು ಓಪನ್ ಆಗಿ ನನ್ನ ಹತ್ರನೇ ಹೇಳ್ಬಿಡಿ. ಇದಕ್ಕೆ ಯಾಕೆ ಕಂಡಕ್ಟರ್ ನೀವು ಸುದ್ದಿ ಬಳಸಿ ಬರ್ತಿದ್ದೀರಾ? ನನಗೊಪ್ಕೇನೆ. ನೀವು ನಾಳೆಯಿಂದ ನಮ್ಮನೆ ಬಾತ್ರೂಮ್ನ ಯೂಸ್ ಮಾಡ್ಕೊಳ್ಳಿ. ಅಯ್ಯಯ್ಯೋ, ಅದು ನಮ್ಮೂರಲ್ಲಿ ನೋಡ್ಕೋತೀನಿ. 10 ರೂಪಾಯಿ ಬರ್ಕೊಟ್ನಲ್ಲ, ಅದನ್ನ ಹೇಳಿದ್ದು. 10 ರೂಪಾಯಿ ಹೋಯ್ತಾ? ಯೋ ಇಲ್ಲಿ ಗಂಡಸ್ರು ಮರ್ಯಾದಿನೇ ಹೋಯ್ತು. ವಿಚಾರ ನಿನ್ 10 ರೂಪಾಯಿ ಮ್ಯಾಟ್ರು ಈ ಊರ್ನವ್ರಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನಿನ್ ಮೈನ 10 ಸರಿ ನೋಡ್ಕೊಳಂಗ್ ಹೊಡಿತಾರೆ. ಟೈಮಲ್ಲಿ ಡ್ರೈವಿಂಗ್ ಬೇರೆ ನಿನ್ಗೆ. ಡ್ರೈವರ್ ಜೀಪ್ ಹೊಸದಾ? ಹೌದಣ್ಣ, ಊರಿಂದ ತಗೊಂಬಂದಿದ್ದು. ಹೇಗಿದೆ? ಮಹೀಂದ್ರ. ಯಾವ ಮಾಡಲು? ಇದು 99. ಎಷ್ಟು ದುಡ್ಡು? 1 ಲಕ್ಷ. ಟೂ ಮಚ್ಲೆ. ಏನಣ್ಣ ಮಾಡೋದು ಅಣ್ಣ, ನಮ್ಗೊಂದು ವಿಷಯ ಇಷ್ಟ ಆಯ್ತು ಅಂದ್ರೆ ಏನೇ ಕಳ್ಕೊಂಡ್ರು ಅದನ್ನ ಪಡ್ಕೋಬೇಕು. ಹೆಂಗೆ? ಕರೆಕ್ಟ್ಲೇ. ನಿನ್ ವಿಸ್ಕಿ ಬ್ರಾಂದಿ ಇಷ್ಟ ಅಲ್ವಾ? ಮತ್ತೇನೇನು, ನಿನ್ ಆಸ್ತಿ ಮಾರಾದ್ರೂ ಪಾರ್ಟಿ ಕೊಟ್ಬಿಡು. ಇವತ್ತು ಇವನ ಹೆಸರು ಹೇಳ್ಕೊಂಡು ಎಲ್ಲರೂ ಕೊಡಿ. ಆಸ್ತಿ ಎಲ್ಲ ಮಾರೋದ್ ಬೇಡ, ನೀವು ಮೊದ್ಲು ಹೋಗಿ ಶರ್ಟ್ ಬದಲಾಯಿಸ್ಕೊಂಡ್ ಬನ್ನಿ, ಎಲ್ಲ ರೆಡಿ ಆಗಿದೆ. ದೇವ್ರೆ, ಮತ್ತೆ ಪಾರ್ಟಿನ ನನ್ನ ಕೈಲಿ ತಡಿಯಕ್ಕಾಗಲ್ಲ. ಸರಿ ಅಣ್ಣ, ನಾನು ಚರ್ಚ್ಗೆ ಹೋಗಿ ಫಾದರ್ಗೆ ಮಾತ್ರ ಎಲ್ಲ ಕೊಟ್ಬಿಡ್ತೀನಿ, ನೀವು ಅಲ್ಲೇ ಬಂದ್ಬಿಡಿ. ಜಸ್ಟಿನ್, ನಾನ್ ರೆಡಿ. ನೀವ್ ಯಾವಾಗ್ಲೂ ರೆಡಿನೇ, ಬನ್ನಿ ಅತ್ತಿ. ನೋಡ್ಕೊಂಡು ಬಿದೋಗ್ಬಿಡ್ತೀಯಾ? ಬಿಗಿಯಾಗಿ ಹಿಡ್ಕೋ. ಆಣಿ ಎಲ್ಲ ತುಂಬಾ ಹಳೇದು, ತುಕ್ಕಿಡ್ತಿದೆ. ಎಷ್ಟು ದಿನ ಇದೇ ತರ ಇರ್ತೀಯಾ?
ಸ್ವಲ್ಪ ಯೋಚನೆ ಒಬ್ರೇ ಮಾಡ್ಬೇಕು ಮಾತಾಡ್ತಾ ಇದಾರೆ. ಎಲ್ಲ ಕೆಳಗ್ ಬಿದ್ಬಿಡುತ್ತೆ. ಆಮೇಲೆ ಚರ್ಚ್ನ ನಾನೇ ಹೊಡೆದಾಕ್ದೆ ಅಂತ ಹೇಳಿ ಇಲ್ಲಿಗೆ ಬರೋರು ನನಗೊಂದು ದಾರಿ ತೋರಿಸ್ಬಿಡ್ತಾರೆ. ಫಾದರ್ಗೆ ಏನಾಯ್ತು? ಮೆಂಟಲ್ ಆಗಿರ್ಬೇಕು. ಫಾದರ್, ಓ ನೀನಾ? ಔಷಧಿ ಚೀಟಿ ತಗೊಂಡೋಗಿ 1 ತಿಂಗಳಾಯ್ತು, ಮನುಷ್ಯ ಪತ್ತೆನೇ ಇಲ್ಲ. ಇದೆಲ್ಲೂ ಸಿಗ್ಲಿಲ್ಲ, ತುಂಬಾ ಹುಡುಕಿ ತಗೊಂಬಂದಿದ್ದೀನಿ ಫಾದರ್. ಅದೆಲ್ಲ ಹಂಗೆ, ಎಲ್ಲ ಕಮಿಷನ್ ಅಲ್ವಾ? ಆ ಏರಿಯಾ ಡಾಕ್ಟರ್ ಕೊಡೋದು, ಆ ಏರಿಯಲ್ಲೇ ಸಿಗೋದು. ಅಲ್ಲ ಫಾದರ್, ಸ್ವಾಮಿ ಜೊತೆ ಒಬ್ರೇ ಮಾತಾಡ್ತಿದ್ರಿ ಅನ್ಸತ್ತೆ. ಹೌದು, ಸ್ವಾಮಿ ಜೊತೆನೆ ಮಾತಾಡ್ತಿದ್ದೆ. ವೈರಿಂಗ್ ಹಳೇದಿತ್ತಲ್ಲ, ಶಾರ್ಟ್ ಆಗಿದೆ, ಅದನ್ನ ಸರಿ ಮಾಡ್ತಾವ್ರೆ. ಸ್ವಾಮಿ ಆಯ್ತಾ? ಈ ಸ್ವಾಮಿನ ಇವನ್ ಜೊತೆ ಮಾತಾಡ್ತಿದ್ರ? ಲೈಟ್ ಎಲ್ಲ ನೋಡ್ಕೊಳ್ಳಿ. ಹಾ ಚೆನ್ನಾಗಿ ಉರಿತಿದೆ. ಫಾದರ್, ನಾವು ಹೊರಡ್ತೀವಿ, ಸ್ವಲ್ಪ ಕೆಲಸ ಇದೆ. ಸರಿ ಸರಿ, ನಾನು ಬರ್ತೀನಿ. ದೇವ್ರು ನಿಮ್ ಚೆನ್ನಾಗಿ. ಕಂಡಕ್ಟ್ರು ನಿಲ್ಲು, ನಾನು ಬರ್ತೀನಿ. ಫಾದರ್, ನಾನು ಹೋಗಿ ಬರ್ತೀನಿ. ಸರಿ, ದುಡ್ಡು ತಗೊಂಡೋಗು. ಫಾದರ್, ಅದನ್ನ ಹುಂಡಿಗೆ ಹಾಕ್ಬಿಡಿ. ಲವ್ ಎಲ್ಲ ಡ್ರೈವರ್ ನಂತರ ಅದೃಷ್ಟವಂತರಿಗೆ ಮಾತ್ರ ವರ್ಕೌಟ್ ಆಗುತ್ತೆ. ಹೌದು, ಅದು ಕರೆಕ್ಟೇ. ಅಣ್ಣ ಟೀ ಅಂಗಡಿಲಿ ಒಂದು ಕನೆಕ್ಟ್ ಮಾಡ್ಕೊಂಡವ್ರೆ. ಹುಷಾರ್ ಪಾರ್ಟಿ. ಉಷಾ ಅಂತ ಒಬ್ಳು ಪಾರ್ಟಿನ? ಏನೋ ಹೊಸ್ದಾಗಿ ಹೇಳ್ತಾ ಇದ್ಯಾ? ಮಾಡಬೇಡ. ನಿಮ್ ಬೋಂಡಾ ಮತ್ತೆ ಉದ್ದಿನ ವಡೆ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಏನೋ ನಮ್ಮ ಮ್ಯಾಟ್ರು ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತೆ. ಹೆಂಗೆ ಊರಲ್ಲಿರೋರ್ಗೆಲ್ಲ ಮದ್ವೆ ಊಟ ಹಾಕಿಸ್ತೀರಾ ಅಥವಾ ಹಂಗೆ ಓಡೋಗ್ಬಿಡ್ತೀರಾ? ಲೇ, ಈ ಬೆಟ್ಟದ ಮೇಲೆ ಹತ್ತೋ ಸರ್ಕಾರಿ ಬಸ್ತಾರನ ನಮ್ಗಳ ಜೀವನ. ನಮ್ಮ ಯಜಮಾನ್ರಿಗೆ ಕೊಳ್ಳಿ ಇಟ್ಟ ಕೈಯಿಂದ ಸ್ಟೇರಿಂಗ್ ಹಿಡಿಯೋಕೆ ಶುರು ಮಾಡಿದೆ. ಈಗ ಉಳ್ಕೊಂಡಿರೋದು ನಮ್ಮಮ್ಮ ಮತ್ತೆ ನನ್ನ ತಂಗಿ ಅಷ್ಟೇ. ಅದರಲ್ಲೂ ನನ್ನ ತಂಗಿಗೆ ಕಾಲು ಸರಿ ಇಲ್ಲ. ಏನಣ್ಣ, ಡಾಕ್ಟರ್ ತೋರಿಸ್ಬೇಕು ತಾನೆ? ಆಸ್ಪತ್ರೆಯವರು ದುಡ್ಡು ಹೊಡಿಯೋದಕ್ಕೆ ನೋಡ್ತಾ ಇರ್ತಾರೆ. ಹೆಂಗಾದ್ರೂ ಅವ್ರ ಕೈ ಕಾಲ್ಗೋ ಬಿದ್ದು ಅವಳಿಗೆ ಒಂದು ಮದುವೆ ಮಾಡಬೇಕು. ಅದನ್ನ ಮಾಡೋ ಅಷ್ಟರಲ್ಲಿ ಈ ಇಂಜಿನ್ ಡ್ಯಾಮೇಜ್ ಆಗಿ ಶೆಡ್ಗೆ ಹೋಗ್ಬಿಡುತ್ತೆ. ಈ ಟೈಮಲ್ಲಿ ಪ್ರೀತಿ ಮದುವೆನ ಏನೋ ಮಾಡಕ್ಕಾಗತ್ತೆ? ಅನ್ಭವಿಸ್ಬೇಕಷ್ಟೇ. ಅಣ್ಣ, ನೀವೆಲ್ಲ ಮದ್ವೆ ಆಗ್ಬೇಕಣ್ಣ. ಜೀವನದಲ್ಲಿ ಬರೀ ಸಂತೋಷ ಮಾತ್ರ ಇದ್ರೆ ಸಾಲದು. ಹೋಗ್ಲೇ ಕೋಪ ಏನ್ ಸ್ವಾಮಿ, ನೀನೇನ್ ಲವ್ ಮಾಡಿಲ್ವಾ? ಮಳೆ ಬರೋ ತರ ಇದೆ, ಬೇಗ ಹೋಗೋಣ ಬನ್ನಿ. ಜೀಪ್ ತಗೊಂಡಿರೋದಕ್ಕೆ ಪಾರ್ಟಿ, ಮುಗಿಸ್ಬಿಟ್ಟೆ. ನಮಸ್ಕಾರ, ಹಾಕೋ ಮಕ್ಕ ನೋಡು. ಮಾಸ್ಟ್ರೇ, ಬರ್ತೀನಿ ಹೋಗಿ. ನಾನೇ ಮನೆಗೆ ಬಿಡ್ತೀನಿ ಬಾ ಸ್ವಾಮಿ. ಅದೆಲ್ಲ ಏನ್ ಬೇಡ, ನಾನು ಬರ್ತೀನಿ ಹೋಗಿ. ಸರಿ. ಇನ್ನು ನಾನು ಕೂಲಿಂಗ್ ಗ್ಲಾಸ್ ತೆಗ್ದಿಲ್ವಾ? ಅಯ್ಯೋ, ಲೈಟ್ ಹಾಕೋಣ. ಓ ಅಣ್ಣ ಬನ್ನಿ, ಒಂದು ಕಟ್ಟಿಂಗ್ ಹಾಕೋಣ. ಈಗ ತಾನೇ ಕುಡ್ದಿದ್ದೀರಾ, ಇನ್ನೂ ಬೇಕಾ? ಅಲ್ಲ, ಕವಿತೆ ಕೇಳಿ ಕುಡ್ದಿದ್ದೆಲ್ಲ ಎಳ್ದೋಯ್ತು. ಇನ್ನೊಂದು ಕಟ್ಟಿಂಗ್ ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ. ಇವನೇ ನೋಡಪ್ಪ ನಮ್ಗೆ ಸರಿಯಾದ ಗ್ಲಾಸ್ ಅಣ್ಣ. ಗ್ಲಾಸ್ ಮೇಟ್ ಅಲ್ಲ ಅಣ್ಣ, ಕ್ಲಾಸ್ ಮೇಟ್. ಈ ಗ್ಲಾಸ್ ಮೇಟ್ ಸರಿಯಾಗಿ ಇಂಗ್ಲಿಷ್ ಮಾತಾಡು. ಏನಣ್ಣ ಶಬ್ದ? ಚಿಯರ್ಸ್ ಮಾಡೋದಲ್ಲ ಇದಲ್ಲ ಅಣ್ಣ, ಆಚೆ ಕೇಳ್ತಿದೆ. ಅಣ್ಣ, ಅಣ್ಣ ಸಾರ್ ಮನೆಯಿಂದ ಸೌಂಡ್ ಬರ್ತಾ ಇರೋದು. ಅದ್ ಹೆಂಗಲ್ಲೇ, ಎಲ್ಲಿಂದ ಶಬ್ದ ಬಂದ್ರು ಇಲ್ಲಿಂದನೇ ಸರಿಯಾಗಿ ಬರುತ್ತೆ ಅಂತ ಹೇಳ್ತೀಯ ನೀನು? ಅದಕ್ಕೆ ಕಾರಣ ಈ ಚೇರ್ಸ್. ನೀನ್ ಹೀರೋ ತರ ಆಡ್ತಿರ್ತಿಲ್ಲ, ಹೋಗು ಕುದುರಲ್ಲೋಗಿ ನೋಡು. ಕುದುರಲ್ಲೇ ಹೋಗ್ತೀನಿ, ನೀನ್ ಬೇಗ ಕುಡಿದ್ಬಿಟ್ಟು ಬನ್ನಿ. ಇದಕ್ಕಿಂತ ದೊಡ್ಡ ನಶೆ ಬೇರೆಯವ್ರ ಮನೆ ಜಗಳನೇ. ಬನ್ನಿ. ಏನಾಯ್ತು ಅಣ್ಣ ಸರ್? ನಿರ್ಮಲಾ ಬಟ್ಟೆ ಚೇಂಜ್ ಮಾಡೋದನ್ನ ಯಾರೋ ನೋಡ್ದಂತೆ. ಅವ್ನ್ ಕತ್ಲಲ್ಲಿ ಓಡೋಗ್ಬಿಟ್ಟ. ಯಾರಾದ್ರೂ ಕಳ್ಳನೇ ಆಗಿರ್ಬೇಕು. ಹಳ್ಳಿಗೆ ಬಂದು ಮನೆ ಕಳ್ತನ ಮಾಡೋನ್ ಯಾವನವನು? ನಾನಿರ್ಬೇಕಾದ್ರೆ ಯಾವ ಕಳ್ಳ? ಹೋಗ್ತಾ ಇರೋ, ಹೋಗ್ತಾನೆ ಇರೋ. ಬನ್ನಿ, ಬರ್ತಾ ಇದೀನಿ, ಕಾಯ್ತಾ ಇದ್ದೀನಿ. ಹಿಂದಗಡೆ ಬಂದ್ಬಿಡಿ. ಯಾರೋ ನೀನು? ಮುಖ ತೋರ್ಸೋ, ಮುಖ ತೋರ್ಸೋ, ಮುಖ ತೋರ್ಸೋ. ಯಾರೋ? ಯಾರಪ್ಪ ಅದು? ಯಾರೋ? ನೀನಾ ಸೆಬಾಸ್ಟಿಯನ್? ನನ್ ಮಗನೇ, ಹೋಗು. ನೀನ್ ಸುಮ್ನೆ ಬಿಡೋದಿಲ್ಲ. ಬಾರ ಬಾರ ಹೋಗೋಣ. ಹಬ್ಬ ನನ್ ಮಗ. ಹೆಂಗೆ? ಅದು ಸರಿ, ಔಷಧಿನ ಧೈರ್ಯವಾಗಿ ಕುಡಿಬೋದಾ? ಧೈರ್ಯವಾಗಿ ಕುಡಿ. ನಾಟಿ ಔಷಧಿ ಒಳಗಡೆ ಹೋದ್ರೆ ಡೆಂಗ್ಯೂ ಇದ್ರೂ ಹೊರಟೋಗುತ್ತೆ. ಡೆಂಗ್ಯೂ ಯಾಕೆ ಬರುತ್ತೆ? ಸ್ವಾಮಿ, ಇಷ್ಟೊತ್ತು ಎಲ್ಲೋಗಿದೆ? ತುಂಬಾ ಹೊತ್ತಿಂದ ಫೋನ್ ಹೊಡ್ಕೊಳ್ತಾನಿದೆ, ಹೋಗಿ ಯಾರು ನೋಡು. ಆ ಹಾಳಾಗಿರೋ ಇಂಜಿನಿಯರ್ ಇರ್ಬೇಕು. ಹೌದಾ? ಏನ್ ಕಂಡಕ್ಟರ್, ಕೆಲ್ಸಕ್ಕೆ ಹೋಗ್ಲಿಲ್ವಾ? ತುಂಬಾ ಜ್ವರ, ಮೈಕೈ ಎಲ್ಲ ನೋವು, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಸ್ವಾಮಿ, ನಮ್ ಹಸುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ, ತುಂಬಾ ಒದ್ದಾಡ್ತಿದ್ಯಪ್ಪ. ನಾಳೆ ಬೆಳಗ್ಗೆ ಡಾಕ್ಟರ್ ಬರೋ ಅಷ್ಟರಲ್ಲಿ ಹಸುವಲ್ಲಿ ಇರುತ್ತೆ. ಇನ್ನೊಂದು ಕ್ವಾರ್ಟರ್ ಮತ್ತೆ ಉಪ್ಪಿನಕಾಯಿ ತಂದಿಟ್ಕೋ. ಅದೆಲ್ಲ ರೆಡಿ ಆಗಿದೆ. ಕಂಡಕ್ಟರ್ ನಾನು ಬಿಟ್ಬಿಡ್ತೀನಿ, ನೀನ್ ಮೊದ್ಲು ಹೋಗಿ ಆ ಫೋನ್ ತೆಗಿ. ನಾನ್ ಬಿಡ್ತೀನಪ್ಪ. ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಕಂಡಕ್ಟ್ರೆ ಬನ್ನಿ, ಅತ್ತೆ ನೀನ್ ಹೋಗು. ಸರಿ ಸ್ವಾಮಿ, ನಾ ಬರ್ತೀನಿ. ಥ್ಯಾಂಕ್ಸ್.
ಸೈಕಲ್ ಕಮ್ಮಿ ಮೇಲೆ ಕುತ್ಕೊಂಡಿದ್ದು ಮೈಕೈ ಎಲ್ಲ ನೋವ್ತಿದೆ. ಇವನಿಗೆ ಬರೀ ಕೆಲಸ ಇಲ್ಲ, ಯಾವಾಗ ನೋಡಿದ್ರು ಸ್ವಾಮಿ 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 ಅಂತಾನೆ ಇರ್ತಾನೆ. ಏನಂತ ಬನ್ನಿ ಹಳ್ಳಿ ಗರ್ಲ್, ಟುಡೇ ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ ಇಲ್ವಾ? ಇಲ್ಲ, ಮನೇಲಿ ಸ್ವಲ್ಪ ಕೆಲ್ಸ ಇತ್ತು. ಕಾರ್ತಿಕಣ್ಣ ಹೇಳಿದ್ರು ನಿಮ್ಗೆ ಹುಷಾರಿಲ್ಲ ಅಂತ. ಅಯ್ಯಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ, ಸ್ವಲ್ಪ ಜ್ವರ ಅಷ್ಟೇ. ಹುಷಾರು ರೀ, ಡೆಂಗು ಫೀವರ್ ಆಗಿರ್ಬೋದು. ಎಲ್ರೂ ಇದೇ ಹೇಳ್ತಾರೆ. ಏನದ್ ಕೈಯಲ್ಲಿ? ಇದು ಶುಂಠಿ ಕಾಫಿ, ಬಿಸಿ ಬಿಸಿ ಕುಡಿದ್ರೆ ಎಂತ ಜ್ವರ ಇದ್ರೂ ಹೋಗುತ್ತೆ. ಹಂಗ? ಏನಿದು ಕಸ್ರೆ ಇದೆ? ಕಹಿನಾ? ಕೊಡಿ ನೋಡೋಣ. ಇಲ್ವಲ್ಲ? ಕೊಡಿಲಿ. ಹೌದು ರೀ, ಇವಾಗ ಸಿಹಿ ಆಗಿದೆ. ಆರೋಗ್ಯ ನೋಡ್ಕೊಳ್ಳಿ. ಏನ್ರಿ ಅದ್ರಲ್ಲಿ ಇನ್ನೂ ಇದೆ.